ಸರ್ 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 ತುಂಬಾ ಅರ್ಜೆಂಟು ಸರ್. ನೀವು ನನ್ನ ಮೇನ್ ರೋಡ್ ತನಕ ಡ್ರಾಪ್ ಹಾಕ್ಬಿಟ್ರೆ. ನೀನೇನ್ ಹೇಳೋದು? ಈ ವಿಲೇಜ್ ರೋಡ್ ಇಂದ ಓಡ್ ಬಂದ್ಬಿಟ್ಟು ಈ SI ಪಶುಪತಿ ಗಾಡಿಗೆ ಅಡ್ಡ ಹಾಕ್ಬಿಟ್ಟು ನಿಲ್ಲಿಸ್ತೀಯಾ ಅಂತಂದ್ರೆ ಅಷ್ಟು ತಿಳ್ಕೊಳ್ಳಾರ್ದಂತ ಡಬ್ಬ ನನ್ ಮಗ ಅನ್ಕೊಂಡೆ ನನ್ನ. ನೀವ್ SI? ನಾನು SI ಅಲ್ಲ, PC ಅಷ್ಟೇ. ನಮ್ಮ ಅಪ್ಪನ ಹೆಸರು S ಇಂದ್ರಜಿತ್ ಅಂತ. ಅವ್ರ ಇನ್ಶಿಯಲ್ ನನ್ನ ಹೆಸರು ಜೊತೆಗೆ ಸೇರಿಸ್ಕೊಂಡು SI ಪಶುಪತಿ ಅಂತ ನನಗೆ ನಾನೇ ನಾಮಕರಣ ಮಾಡ್ಕೊಂಡೆ. ಹೌದು, ನೀನಾಕೆ ಈ ಕಡೆ ಬರ್ತಾ ಇದೆ ಅದು ಫಸ್ಟ್ ಹೇಳು. ಸರ್ ನಾನೊಬ್ಬ ಕಳ್ಳ. ಊರೊಳಗಡೆಯಿಂದ ಇದನ್ನ ಕತ್ಕೊಂಡ್ ಬರ್ತಾ ಇದೀನಿ ಸರ್. ಊರವರೆಲ್ಲ ಅಟ್ಟಿಸ್ಕೊಂಡ್ ಬರ್ತಾ ಇದಾರೆ ಸರ್. ನೀವು ನನ್ನ ಮೇನ್ ರೋಡ್ ತನಕ ಡ್ರಾಪ್ ಹಾಕ್ಬಿಟ್ರೆ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತೀನಿ ಸರ್. ಎಷ್ಟು ಕೊಬ್ಬೋ ನಿನಗೆ! ಯೂನಿಫಾರ್ಮ್ ಹಾಕೊಂಡಿರೋ ಒಬ್ಬ ಪೊಲೀಸ್ ಹತ್ರನೇ ನಾನೊಬ್ಬ ಕಳ್ಳ ಅಂತೇನೋ ನೀನು? ನನ್ನ ಮಗನೇ, ನಿನ್ನ ಹಿಡಿದಕ್ಕ ಜಾಗದಲ್ಲಿ ಇಟ್ಬಿಟ್ಟು ನಿನ್ನ ಶರ್ಟು ಪ್ಯಾಂಟು ಬಿಚ್ಚಿ ಬರೀ ಅಂಡರ್ವೇರ್ ಮೇಲೆ ಸ್ಟೇಷನ್ ತನಕ ವಾದ್ಯಾಡ್ಕೊಂಡು ಹೋಗ್ತೀನಿ. ಈಗ ನೀನು ಅಟ್ಟಿಸ್ಕೊಂಡ್ ಬರ್ತಾ ಇದಾರಲ್ಲ, ಅವ್ರ ಕೈಗೆ ನೀನು ಹಿಡ್ಕೊಟ್ಟು ಧರ್ಮದೇಟ್ ಬೀಳಂಗ್ ಮಾಡ್ಲಿಲ್ಲ. ನಾನು ಪಶುಪತಿನೇ ಅಲ್ಲ. ಈಗ ಈಗ ಇಲ್ಲಿ ಭಯ ಬಂತ? ಅಯ್ಯೋ ಅದಕ್ಕಲ್ಲ ಸರ್. ಅದಕ್ಕೆ ನಾನಿಲ್ಲಿವರೆಗೂ ಶರ್ಟೇ ಬಿಚ್ಚಿಲ್ಲ. ಶರ್ಟ್ ಬಿಚ್ಚೋದು ಹೆಂಗೆ ಅಂತಾನೆ ನಂಗೆ ಗೊತ್ತಿಲ್ಲ ಸರ್. ಅಷ್ಟಕ್ಕೆ ಯಾಕೆ ಹೊಳ್ತಾ ಇದೀಯಾ? ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡು. ಕೈನ ಹಿಂಗ್ ತಗೊಂಡು ಈಗ ನೀ ಬಿಚ್ಚು. ಶರ್ಟ್ ಬಿಚ್ಚೋದು ಹೆಂಗೆ ಅಂತ ಹೇಳ್ಕೊಟ್ರಿ, ಆದ್ರೆ ಪ್ಯಾಂಟ್ ಹೆಂಗ್ ಬಿಚ್ಚೋದು ಅಂತಾನೆ ನಂಗೆ ಗೊತ್ತಿಲ್ವಲ್ಲ ಸರ್. ಅಯ್ಯೋ ಪಾಪಿ, ಪ್ಯಾಂಟ್ ಬಿಚ್ಚೋದೇ ಗೊತ್ತಿಲ್ಲ ಅಂದ್ರೆ ಬೆಳಗ್ಗೆ ಬಾತ್ರೂಮ್ಗೆ ಹೆಂಗೋ ಹೋಗ್ತೀಯಾ? ಹೇಳ್ತಾ ಇದ್ರೆ ನನಗೆ ಅಳು ಬರ್ತಾ ಇದೆ ಕಣೆಯ. ಪ್ಯಾಂಟ್ ಬಿಚ್ಚ ತಾನೆ, ವೆರಿ ಸಿಂಪಲ್. ನಾನು ನಿನಗೆ ನೀ ಮಾಡಿ ನೋಡೋಣ. ಈಗ ಯಾಕಪ್ಪ ಹೇಳ್ತಾ ಇದ್ದೀಯ? ಈಗ ಅಂಡರ್ವೇರ್ ಬಿಚ್ಚೋದು ಗೊತ್ತಿಲ್ಲ ಅಂತ ಮಾತ್ರ ಹೇಳ್ಬೇಡ ನೀನು. ನೀವೇ ನನ್ನ ಪಾಲಿನ ದೇವ್ರು. ಎಷ್ಟ ದೊಡ್ಡ ಮಾತಾಡ್ಬಿಟ್ಟೆ. ನಿನಗೇನಾದ್ರು ಕೊಡ್ಲೇಬೇಕಲ್ಲ ನಾನೀಗ. ಏನ್ ಕೊಡ್ಲಿ? ನೋಡು, ಮುಂದಿನ ಸಲ ಕಳ್ತನ ಮಾಡಿದಾಗ ಜನಗಳ ಕೈಯಿಂದ ಹೆಂಗ್ ತಪ್ಪಿಸ್ಕೋಬೇಕು ಅಂತ ಒಬ್ಬ ಗುರುವಾಗಿ ನಾನ್ ನಿನಗೆ ಹೇಳ್ಕೊಡ್ತೀನಿ. ಈ ತರ ಪೊದೆ ಒಳಗಡೆ ಬಚ್ಚಿಟ್ಕೊಂಡು ಎಸ್ಕೇಪ್ ಆಗ್ಬೇಕು, ಗೊತ್ತಾಯ್ತಾ? ಇದು ಓಪನ್, ಇದು ಕ್ಲೋಸ್, ಇದು ಓಪನ್, ಇದು ಕ್ಲೋಸ್, ಇದು ಓಪನ್. ಇಲ್ಲಿ ನಡೀತಾ ಇರೋ ಸೀನ್ಗೂ ನೀವು ಕೊಡ್ತಾ ಇರೋ ಲುಕ್ಗೂ ಸಂಬಂಧನೇ ಇಲ್ವಲ್ರಯ್ಯ. ಇದ ಸೀನು. ಲುಕ್ಕು ಕರೆಕ್ಟ್ ಆಗಿದೆ. ನಾನು ಹೇಳಿದ್ರು ನಿಮ್ಗೆ ಈಗ ಅರ್ಥ ಆಗಲ್ಲ. ಆಸೆ ತೀರ್ಸ್ಕೊಳ್ಳಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಮತ್ತೇನೋ ಮಾಡ್ಕೊಂಡ್ ಬಂದ್ಯಾ? ಮೊದಲು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕೊಂಡು ಸ್ಟಂಟ್ ಮಾಡೋದಿಲ್ಲ ಸರ್, ಸರಿ ಹೋಗುತ್ತೆ. ಅದ್ರ ಕತೆ ಏನ್ ಕೇಳ್ತೀರಾ ಸರ್? ಎಮೋಷನಲ್ ಆಗ್ತಿದ್ದಂಗೆ ಆಟೋಮೆಟಿಕ್ ಆಗಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ. ಏನೂ ಮಾಡಕ್ಕಾಗಲ್ಲ. ಯಾರು ಇವರೆಲ್ಲ? ತಿಮ್ಮಾಪುರ ತರ್ಲೆ ನನ್ ಮಕ್ಳು ಸರ್. ಜಸ್ಟ್ ಪೆಟಿ ಕೇಸ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಇವನು ನಿನ್ನೆ ನಾನು ಕೊಡ್ತಿದ್ದೇನೆ ಸರ್. ಇವನ್ ಮೇಲೆ ಕೇಸ್ ಹಾಕ್ಬೇಕು ಸರ್. ಯಾಕೆ ಹೊಡೆದ? ಸಾಹೇಬ್ರೆ, ಹುಡ್ಕೊಂಬಂದು ನನ್ನ ಹೆಂಡತಿಗೆ ಬಾಯಿ ಬಂದ ಮಾತಾಡಿದ್ದಲ್ದಲೆ ಅನ್ಬಾರ್ದು ಮಾತಾಡಂದಿದ್ದಾನೆ ಇವನು. ಮಾತಾಡಿದ್ರೆ ಹೊಡೆದು ಬಿಡ್ತೀಯಾ? ಹಳ್ಳಿ ಕೋರ್ಟು ಡೆಲ್ಲಿ ಕೋರ್ಟು ಯಾವ ಕೋರ್ಟ್ ಹೋದ್ರು ಬಿಡಲ್ಲ ಸರ್. ಇವನ್ ಮೇಲೆ ಕೇಸ್ ಮಾಡೇ ಮಾಡ್ತೀನಿ ಸರ್ ನಾನು. ಸರ್ ಯಾರು ಹೊಡೆದ್ರೆ ಕೇಸ್ ಹಾಕ್ತೀಯಾ? ಹಾಕಿ ನನ್ನ ಮೇಲೆ ಕೇಸು ಹಾಕು. ಮಗನ ನಿನಗೆ ಕೆಲಸ ಅಂತ ಬಂದು ಕೇಸ್ ಹಾಕು. ನಾನು ಇವನ್ನ ಜೀಪ್ ನಲ್ಲಿ ಕೂರ್ಸ್ಕೊಂಡು ರೋಡದಿಂದ ಗದಗ ತನಕ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಪೊಲೀಸು ಜೀಪ್ ಅದ್ರ ಡೀಸೆಲ್ ಕೋರ್ಟಿನ ಟೈಮ್ ಎಲ್ಲ ವೇಸ್ಟ್ ಮಾಡಲ್ಲ. ಕೂಡ್ಕೊಂಡ ಕಂಡವ್ರ ಹೆಣ್ಮಕ್ಳ ಮೇಲೆ ಮಾತಾಡಿದ್ರೆ ಒಡಿದೆ ಕರ್ಕೊಂಡೋಗಿ ಮುತ್ತ ಕೊಡ್ತಾರೆ. ನಾನಾಗಿದ್ರೆ ನಾಲ್ಗೆ ಸಿದ್ದು ಬಿಡ್ತಾ ಇದ್ದೆ ಮಗನ. ಸೆಕೆಂಡ್ ಮಾಡು ಸರ್. ಕೊಡಲೆ. ಆಯ್ತು ಸರ್. ತಪ್ಕೊಳ್ಳಿ. ಸರ್ ಏಯ್ ತಪ್ಕೋ. ಇನ್ನು ಈ ಕಡೆ ಬರ್ಕೂಡ್ದು, ಅರ್ಥ ಆಯ್ತಾ? ಆಯ್ತು ಸರ್. ಹೀಗೆ ಗಟ್ಟಿ ಇಟ್ಕೊಂಡು ಹೋಗ್ತಾ ಇರಿ. ಸರಿ ಸರ್. ಸರಿ ಸರ್. ಆಹಾ ಸರ್, ಈ FIR ಪುಸ್ತಕನೆಲ್ಲ ಸ್ಕೂಲ್ಗೆ ಹಂಚ್ಬಿಡ್ಲಾ? ಪಾಪ ಮಕ್ಕಳು ಮಗ್ಗಿನಾರು ಬರ್ಕತ್ತವೆ. ಯಾಕೆ? ಮತ್ತಿನ್ನೇನ್ ಸರ್, ಬಂದ್ ಕೇಸ್ಗಳನ್ನೆಲ್ಲ ಹಿಂಗ್ ರಾಜಿ ಮಾಡಿ ಕಳಿಸ್ತಾ ಇದ್ರೆ FIR ಪುಸ್ತಕ ಇರ್ಲಿ, ಈ ಸ್ಟೇಷನ್ನೇ ಯಾಕೆ ಬೇಕು ಸರ್? ಸ್ವಂತೂರ್ನಲ್ಲೇ ಎಸ್ ಆಗಿದ್ಕೊಂಡು ಬರೋ ಕೇಸ್ನೆಲ್ಲ ಹಾಕೊಂಡು ಕುತ್ಕೊಂಡ್ರೆ ಏನ್ ಚೆನ್ನಾಗಿರ್ತೇಳು? ಅದು ಸರಿ. ಮೊದ್ಲೇ ಈ ಊರಲ್ಲಿ ಕೇಸ್ಗಳಿಲ್ಲ, ಆಮೇಲೆ ಈ ಊರಿಗೆ ಸ್ಟೇಷನ್ ಹಾಕ್ಬೇಕು ಅಂತ ಸರ್ಕಾರದವ್ರು ಇದನ್ನೂ ಮುಚ್ಚಿಬಿಟ್ರೆ ನನ್ನ ಪ್ರಮೋಷನ್ ಕನ್ಸು ನನ್ಸಾಗದ್ ಯಾವಾಗ ಸರ್? ಆದ್ರೆ ನನ್ ಕನ್ಸ್ ಅದಲ್ವೇ. ಮತ್ ನಿಮ್ ಕನ್ಸೇನು ಸರ್? ನಾನೊಂದು ಒಳ್ಳೆ ಪ್ರಾವಿಷನಲ್ ಸ್ಟೋರ್ ಇಡಬೇಕು ಅಂತ ಆಸೆ ಪಟ್ಟೆ. ಅಪ್ಪ ಇನ್ಸ್ಪೆಕ್ಟರ್ ಆಗು ಅಂತ ಹೇಳಿದಕ್ಕೋಸ್ಕರ ಕೆಲ್ಸಕ್ಕೆ ಬಂದೆ. ಆದ್ರೆ ನೀನ್ ಹೇಳ್ದಂಗೆ ಈ ಸ್ಟೇಷನ್ ಏನಾದ್ರೂ ಮುಚ್ಚೋಗ್ಬಿಟ್ರೆ ಅಪ್ಪಂದು ಮಹಾಲಕ್ಷ್ಮಿ ಸ್ಟೋರ್ಸ್ ಅಂತ ಏನಿದೆ ಅದನ್ನ ಮುಚ್ಚಿಬಿಟ್ಟು ಮಹಾಲಕ್ಷ್ಮಿ ಪ್ರಾವಿಷನಲ್ ಸ್ಟೋರ್ ಅಂತ ದೊಡ್ಡದಾಗ ಓಪನ್ ಮಾಡ್ಬಿಡ್ತೀನಿ. ನೀವೇನೋ ಅಂಗಡಿ ಇಡ್ತೀರಾ ಸ್ವಾಮಿ, ಆದ್ರೆ ನಾನೇನ್ ಮಾಡ್ಲಿ? ನಾನು ಅಂಗಡಿ ಇಟ್ರೆ ಪಟ್ನ ಕಟ್ಟದ ಯಾರು? ಪಟ್ನಾನ? ಗೋವಿಂದ ಗೋವಿಂದ. ಕೊಟ್ಟೆ ಸರ್, ತಗೊಳಮ್ಮ. ಕಡ್ಲೆಬೇಳೆ ಕೊಡುವಂತ ಯಪ್ಪ ಇದೆಲ್ಲ ಬೇಡ ಸರ್. ಇದ್ರೆ ತಾನೇ ಹೊಡೆಯಕ್ಕೆ. ನಾವೇ ಒಂದು ಬ್ಯಾಲೆನ್ಸ್ ಮೇಲೆ ಬರ್ತಾ ಇದೀವಿ. ಏನ್ ಸ್ಕೂಲ್ ಬಿಡಿಸ್ಬಿಟ್ರ? ಯಾಕೋ ಸ್ಕೂಲ್ ಬ್ಯಾಗ್ ಬಿಟ್ಟು ಮೂಟೆ ಹೊರ್ತಾ ಇದಾವೆ. ಏನ್ ಆಲೆಗಡ್ಡೆನಾ? ಸ್ಕೂಲ್ ಬ್ಯಾಗ್ ಇದು. ಬಾಯ್ ಬಾಯ್. ಡಿಪಾರ್ಟ್ಮೆಂಟ್ ಅಂದ್ರೆ ಮರ್ಯಾದೆನೇ ಇಲ್ಲ ಇದಕ್ಕೆ.
ಮಕ್ಕಳು ಕೌಂಟರ್ ಮೇಲೆ ಕೌಂಟರ್ ಕೊಡ್ತವೆ. ಏ ಪಶುಪತಿ, ಮರ್ಯಾದೆ ಜೋರಾಗೆ ಸಿಕ್. ಏನು ಎಲ್ಲೋ 2 ದಿವಸದಿಂದ ಪತ್ತೆನೇ ಇಲ್ಲ. ಅದೆಲ್ಲ ಹೇಳಕ್ಕಾಗಲ್ಲ. ಲೆಕ್ಕ ಎಲ್ಲ ಬೇಗ ಮುಗಿಸ್ಬಿಡಿ. ಸರಿ ಯಜಮಾನ್. ಯಾಕೆ? ಏಯ್ ನಿನ್ನ ತೊಳೆದ್ ಬಿಡ್ತೀನಿ. ಹೊರಗಡೆ ಇರ್ಬೇಕಾ ದೃಷ್ಟಿ ಕಮ್ಮಿನ ಮನೇಲಿ ಇಟ್ಕೊಂಡ್ರೆ. ಏನ್ ಯಜಮಾನ್ರೆ, ನೀವು ಗುಮಾಸ್ತಾ ಇಬ್ರು ಸೇರ್ಕೊಂಡು ದಿನಸಿ ಅಂಗಡಿನ ಚಿಲ್ಡ್ರಿ ಅಂಗಡಿ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿರಂಗೈತೆ. ನಿನ್ ಬಾಯಿಗೆ ಫಿನಾಯಿಲ್ ತಿಕ್ಕ. ನೀವು ಎಲ್ಲರೂ ಹೋಗಿತ್ತವ್ರೆ. ನೀನ್ ಎಷ್ಟು ದಿನ ಅಂತ ದಫೇದರ್ನಾಗೆ ಇರ್ತೀಯಾ? ಏನ್ ಮಾಡಕ್ಕಾಗತ್ತೆ, ನಾನು 8 ವರ್ಷದಿಂದ ದಫೇದಾರ್ನಾಗೆ ಇದ್ದೀನಿ. ನಿಮ್ ಮಗ 2 ವರ್ಷಕ್ಕೆ SI ಆಗ್ಬಿಟ್ಟ. ನನಗೆ 10,000 ರೂಪಾಯಿ ಸಂಬಳ, ನಿಮ್ ಮಗನಿಗೆ 20,000 ರೂಪಾಯಿ ಸಂಬಳ. ಗಿಂಬಳ ಬೇರೆ ಮುಟ್ಟಲ್ಲ ಅಂತ. ಹೌದು, ಇವ್ರು ಯಾಕೆ ಯಾವಾಗ ನೋಡಿದ್ರು ನಾನೇನ ಬಿಡಲಾರೆ ಅನಂತನಾಗ್ ತರ ಕೂತಿರ್ತಾರೆ. ನೀನ್ ಹೇಳಿದ್ದೆಲ್ಲ ಕೇಳಿಸ್ಕೊಂಡೆ. ಹೌದಾ? ಇನ್ನೊಂದ್ಸಲಿ ನನ್ ಮಗನ್ ಬಗ್ಗೆ ಏನಾದ್ರೂ ಮಾತಾಡಿದ್ಯೋ ಕಾಫಿ ಬದಲು ಗಂಜಲ ಕೊಟ್ಬಿಡ್ತೀನಿ, ಹುಷಾರ್. ನೀವು ನಾರ್ಮಲ್ ಆಗಿ ಕೂಡ ಕಾಫಿ ಹಂಗೆ ತಾನೇ ಇರುತ್ತೆ. ಬಾಯ್ ಮುಚ್ಕೊಂಡ್ ಕುಡಿಯೋ. ಹಾಲು ಕೊಟ್ಟು ಕಾಫಿ ಕುಡಿ. ಪಶುಪತಿ, ನೀನ್ ದಫೇದಾರ್ನಾಗೆ ಯಾಕಿದ್ಯಾ ಗೊತ್ತಾಗ್ಬೇಕಾ? ಯಾಕೆ? ಅಂಗಡಿಗೆ ಫೋನ್ ಮಾಡಿ ನೋಡ್ ಬಂದಿದ್ಯಾ ಕೇಳು. ಅಷ್ಟೇ ತಾನೆ, ಫೋನ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತಾ? ಸಿಂಪಲ್ ಜಾಬ್. ಹಲೋ, ಲೋಡ್ ಬಂತ? ಹಾ ಬಂತು. ಲೋಡ್ ಬಂದಿದೆಯಂತ. ಎಷ್ಟೊತ್ತಿಗೆ ಬಂತಂತೆ? ಹಲೋ, ಎಷ್ಟೊತ್ತಿಗೆ ಬಂದಿದೆಯಂತೆ? 3:30ಗೆ ಬಂತು. 3:30ಕ್ಕೆ ಬಂತಂತೆ. ಎಷ್ಟು ಮೂಟೆ ಬಂದಿದೆಯಂತೆ? ಇದು ಸ್ವಲ್ಪ ಓವರ್ ಆಯ್ತು. ಎಷ್ಟು ಮೂಟೆ ಬಂದಿದೆಯಂತೆ? ಗೋಧಿ ಅಯ್ಯ, ಎಲ್ಲ ಪ್ರಶ್ನೆನೂ ಒಂದೇ ಸಲ ಕೇಳಕ್ಕಾಗಲ್ಲ. ಅಕ್ಕ, ಕೆಂಪು ಅಪ್ಪ ಅಂಗಡಿಗೆ ಫೋನ್ ಮಾಡಿ ಲೋಡ್ ಬಂತ ಕೇಳು. ತಗೊಳ್ಳೋ. ಅಲ್ಲಿಡು. SRS ಲಾರಿ ಸರ್ವಿಸ್ ಲೋಡ್ ಎಲ್ಲ ಬೆಳಗ್ಗೆ ಬಂದಿದೆ ಅಂತಪ್ಪ. ತೊಗರಿ ಬೇಳೆ 5, ಉದ್ದಿನ ಬೇಳೆ 4, ಅಕ್ಕಿ 22, ಒಣಮೆಣಸು 2, ಬೆಲ್ಲ 6, ಗೋಧಿ 9 ಮೂಟೆ ಬಂದಿದೆ ಅಂತೆ. ನಿಮ್ಮ ಲೆಕ್ಕನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಮಾಡ್ಕೊಂಡು ಆಮೇಲೆ ಬಂದ್ರೆ ಸಾಕು ಅಂತ ಹೇಳಿದ್ರು. ನಿನ್ನ ಒಂದು ಪ್ರಶ್ನೆ ಕೇಳಿದೆ, ನೀನ್ 20 ಫೋನ್ ಮಾಡಿದೆ. ಅವನೊಂದು ಫೋನ್ ಮಾಡಿ 20 ಉತ್ತರ ಹೇಳ್ದ. ಅದಕ್ಕೆ ನೀನ್ ದಫೇದಾರ್ನಾಗೆ ಇದೆಯಾ? ನನ್ನ ಮಗ SI ಆಗಿದ್ದಾನೆ. ಆದ್ರೂ ಇಂಡಿ ಬೂಸಾ ಮಿಸ್ ಆಗಿದೆ. ಪಶುಪತಿ ಸರ್, ರೂಮಲ್ಲಿ ಕೂಡ ಅಕ್ಯೂಸ್ನ ಕರ್ಕೊಂಬ, ಕೋರ್ಟಿಗೆ ಹೋಗ್ಬೇಕು. ಓಕೆ ಸರ್. ಏನೇ ಆಯ್ತು, ಮನೆಯಲ್ಲೇ ಒಂದು ಸೆಂಟ್ರಲ್ ಜೈಲ್ ಬ್ರಾಂಚ್ ಓಪನ್ ಮಾಡೋದು. ಬರಲ್ಲ ಬಾ ನನ್ನ ಮಕ್ಳ. ತಿನ್ನೋದು ಮಲಗೋದು ಎಲ್ಲ SI ಮನೆಯಲ್ಲೇ. ಪೊಲೀಸ್ ಅಂದ್ರೆ ಭಯ ಇರುತ್ತಾ ನಿಮ್ಗೆ? ಏನ್ ಅಪರಾಧಿಗಳನ್ನ ಮನೇಲಿ ಇಟ್ಕೊಂಡಿದ್ದೀರಾ? ನಮ್ಮೂರಿನ ಸ್ಟೇಷನ್ ಹಳೇದು, ಅಷ್ಟು ಗಟ್ಟಿಗಿಲ್ಲ. ಕೆಲವ್ರನ್ನ ಅದರಲ್ಲೂ ಮುಖ್ಯವಾದವ್ರನ್ನ ಮನೇಲಿ ಇಟ್ಕೋತೀನಿ. ಇವನು 10 ಜನದ ವಿರುದ್ಧ ಸಾಕ್ಷಿ ಹೇಳ್ಬೇಕು, ಕಾಪಾಡ್ಕೋಬೇಕಲ್ಲ. ಬರ್ತೀನಪ್ಪ. ಹೋಗ್ಬಾ. ಹುಲಿನ ಸರ್, ಇವ್ರು ಯಾವ ಹುಲಿ ಬಗ್ಗೆ ಮಾತಾಡ್ತಾವ್ರೆ? ಸಿನಿಮಾ ಹುಲಿನ? ಏಯ್, ನಿಜವಾದ ಹುಲಿ ಬಂದಂಗಿದೆ. ನಿಜವಾದ ಹುಲಿನ? ಖಂಡಿತ ಸರ್, ಬನ್ನಿ ಸರ್, ಹೊರಡೋಣ. ಊರೊಳಗೆ ಹುಲಿ ಹೆಂಗೋ ಬರುತ್ತೆ? ಮೊನ್ನೆ ಹೆಸರು ಪಿಕ್ಚರ್ ರಿಲೀಸ್ ಆಯ್ತಲ್ಲ, ಮೋಸ್ಟ್ಲಿ ಪ್ರಚಾರಕ್ಕೆ ಬಂದಿರಬೇಕು. ಮತ್ತಿನ್ನೇ ಸರ್, ಅಷ್ಟು ಜನ ಹುಲಿ ಹುಲಿ ಅನ್ಕೊಂಡು ಓಡ್ತಾವ್ರೆ. ಹುಲಿ ಓಡೋಗಿದ್ದು ಅಲ್ಲ, ನೋಡ್ದೆ ಸರ್. ಹುಲಿ 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 ಏಯ್, ಹುಲಿನೆಲ್ಲ ನೋಡ್ದ? ಸರ್, ಈ ಕಡೆ ಹೋಯ್ತು ಸರ್. ಹುಲಿ ಹೋಯ್ತಾ? ಹುಲಿ ಬಾಲನೇ ಎಷ್ಟು ದೊಡ್ಡದಿರ್ಬೇಕಾದ್ರೆ ಇನ್ನಿದ್ರ ಅಲ್ಲೆಷ್ಟು ದೊಡ್ಡದಿರ್ಬೇಕು. ಹುಡುಗಿ, ಏನಿದ್ ವೇಷ? ಅಲ್ಲ, ಅದು ಏನದು? ಯಾವ್ರೇ ನಿಂದು? ಇದೇ ಊರು, ದೊರೆಸ್ವಾಮಿ ಮೊಮ್ಮಗಳು. ಅದಕ್ಕೆ ಊರವ್ರನ್ನೆಲ್ಲ ಎದುರಿಸದ ಈ ತರ ವೇಷ ಹಾಕೊಂಡು? ಇಲ್ಲ, ನಾನು ನಮ್ ಚಿಕ್ಕಪ್ಪನ ಮಗಳು ಮಲ್ಲಿಕಾನ್ ಭಯ ಪಡಿಸ್ಬೇಕು ಅಂತ ಬರ್ತಾ ಇದ್ದೆ. ಅಷ್ಟ್ರಲ್ಲೆಲ್ರು ತಲೆಗಿಲೆ ಕಟ್ಟಿದ್ದೆ ನಿನ್ಗೆ? ನಿಜವಾದ ಹುಲಿ ಅನ್ಕೊಂಡು ಯಾವನ ಮಚ್ಚಿನ ಚೂರಿನ ಹೊಡೆದಾಕಿದ್ರಿಲ್ಲ, ನಾನೇ ಗಂತ ಟಪಾಕ ಏನ್ ಮಾಡ್ತಾ ಇದ್ದೆ ನೀನು? ಇರಿಟೇಟಿಂಗ್ ಇಡಿಯಟ್. ಮೊದ್ಲಾಗ ಮನೆಗೆ ಸೇರ್ಕೋ, ವೇಷ ಬಿಚ್ಚಾಕ್ಬಿಟ್ಟು ಹೋಗು. ಮುಖ ನೋಡ್ತಾಳೆ. ಯಾಕೆ ಹಿಂಗ್ ಮುಖ ಉದಿಸ್ಕೊಂಡು ಕೂತ್ಕೊಂಡಿದ್ಯಾ? ಇಡಿಯಟ್ ಅಂದಿದ್ರು ಪರವಾಗಿಲ್ಲ, ಇರಿಟೇಟಿಂಗ್ ಇಡಿಯಟ್ ಅಂದ. ನನ್ ಬಲ್ಗಡೆ ಕೆನ್ನೆಗೆ ಹೊಡೆದ ಅಲ್ಲ, ಅವ್ನ್ ಎಡಗಡೆ ಕೆನ್ನೆಗೆ ಹೊಡೆಯೋವರೆಗೂ ನಾನು ನಿದ್ದೆ ಮಾಡಲ್ಲ. ಓ ಅಮ್ಮ ಅಮ್ಮ, ಏನಾಗಿದೆ ನಿಮ್ಗೆ? ಪೊಲೀಸ್ ಒಂದ್ ಕೆನೆ ಹೊಡಿತೀನಿ ಅಂತಿದ್ದೀರಲ್ಲ, ವಾಟ್ ಹ್ಯಾಪನ್ ಟು ಯು? ಹೇಳೆ, ಗಂಡ್ಸು ಅನ್ನೋ ಕೊಬ್ಬಿಂದ ತಾನೆ ಅವ್ನ್ ನನ್ಗೆ ಹೊಡೆದಿದ್ದು. ನಾನು ಅವನಿಗೆ ಹೊಡಿತೀನಿ. ಅವ್ನ್ ಎಲ್ ಸಿಗ್ತಾನೆ ಅಂತ ಹೇಳು. ನಾಳೆ ಅವರು ಫ್ರೈಡೆ ಅಂದ್ರೆ ಶುಕ್ರವಾರ ದೇವಸ್ಥಾನಕ್ಕೆ ಬಂದೇ ಬರುತ್ತಾರೆ. ಅಮ್ಮ, ಅಲ್ಲ ನಿಂತವ್ರು ನೋಡಿ. ಎಂಥವ್ರೇ ಆದ್ರೂ ದೇವ್ರಿಗೆ ಆರತಿ ಮಾಡ್ಬೇಕಾದ್ರೆ 1 ನಿಮಿಷನಾದ್ರೂ ಕಣ್ಮುಚ್ತಾರೆ. ಆ ಗ್ಯಾಪಲ್ಲಿ ಹೊಡೆದ್ಬಿಡ್ಬೇಕು. ಏನು ದೇವಸ್ಥಾನದಲ್ಲಿ ದೇವ್ರ ನೋಡಕ್ ಬಂದ್ರ? ಇಲ್ಲಪ್ಪ, ಇಂಟರ್ವೆಲ್ ಬಿಟ್ಟಿದೆ, ಪಾಪ್ಕಾರ್ನ್ ತಗೊಳ್ಳೋಣ ಅಂತ ಕ್ಯೂವಲ್ಲಿ ನಿಂತಿದ್ದೀನಿ. ನನ್ನ ಮಗನೇ, ಇದೇನ್ ಥಿಯೇಟ್ರಾ?
ವಿಠಲ ವಿಠಲ ಪಾಂಡುರಂಗ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ. ಅಮ್ಮ ಇದೇ ಕರೆಕ್ಟ್ ಟೈಮು. ಕಣ್ಮುಚ್ಚೋರೆ ಚಾರ್ಜ್ ಮಾಡ್ಬಿಡಿ. ಹಲೋ ಸರ್, ತಪ್ಪಾಯ್ತು ಅಂತ ಕೆನ್ನೆ ಹೊಡ್ಕೋತಾ ಇದ್ದೀರಾ? ಯಾಕೆ ಕಾಣಿಸ್ತಾ ಇಲ್ವಾ? ಇದು ತಪ್ಪು. ಇದು ನೀವು ತಪ್ಪು ಮಾಡಿದ್ರೆ ನಿಮ್ ಕೆನ್ನೆ ಕೊಡ್ಕೋಬೇಕು. ನನಗೆ ಯಾಕೆ ಹೊಡಿತಾ ಇದ್ದೀರಾ? ಏಟ್ ಹೆಂಗ್ ಬಿಟ್ಟು ಗೊತ್ತಾ? ತಲೆಗಿಲ್ಲ ಕೆಟ್ಟಿದ್ದೇನಲ್ಲ. ನೀವು ಹೊಡಿಲಿಲ್ವಾ? ಅಮ್ಮ ಇದೇ ಕರೆಕ್ಟ್ ಟೈಮು. ಈ ತೆಂಗಿನಕಾಯಿ ತಗೊಂಡು ಅವ್ನ್ ಬುಲ್ಡೆ ಹೊಡೆದ್ರೆ ಈ ತೆಂಗಿನಕಾಯಿ ಜೊತೆ ಅವ್ನ್ ಬುಲ್ಡೆನು ಎರಡಾಗ್ಬಿಡ್ಬೇಕು. ಚಾರ್ಜ್. ಸರ್ ಸರ್, ಯಾರು ಹೊಡಿತಾ ಇದ್ದಾರೆ ಸರ್? ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೆ ಯಾರು ಹೊಡಿತಾರಲ್ಲ? ಇಲ್ಲ ಸರ್. ಸರ್ ಕಾಯಿ ಸರ್, ತೆಂಗಿನಕಾಯಿ ಸರ್, 4 ರೂಪಾಯಿ ಫುಲ್ ಫ್ರೀ ಸರ್. ಈ ಪಶುಪತಿ ಭಕ್ತಿಗೆ ಮೆಚ್ಚಿ ಆ ತಿರುಪತಿನೇ ನನ್ನ ಮೇಲೆ ಕಾಯಿ ಹೊಡೆದಿದ್ದಾರೆ ಸರ್. ಹೇಳ್ತೀನಿ ಸರ್, ಪ್ರೆಸ್ಗೆ ಹೇಳ್ತೀನಿ ಸರ್. ಇಂಥ ಮ್ಯಾಟರ್ ಸರ್ ಹೈಲೈಟ್ ಆಗೋದು. ಹೇಳ್ತೀನಿ ಸರ್, ಈಗ ಉಂಟೆ ಸರ್. ದೇವರು ಕೊಟ್ಟ ಕಾಯಿ ಹೆಂಗಿದೆ ಸರ್ ಟೈಟ್ಲು? ಪಿಕ್ಚರ್ ಆದ್ರೂ ಆಗ್ಬಿಡುತ್ತೆ ಸರ್. 15 ದಿವಸದಲ್ಲೆಲ್ಲ ತೆಗೆದ್ಬಿಡ್ತಾರೆ ಸರ್. ಇಷ್ಟಾದ್ರೂ ಆಗ್ಬಿಡುತ್ತೆ ಸರ್. ಏ ಹುಲಿ, ಬಾಯ್ಲಿ. ಹೋಗಿ ನಿಮ್ಮೊಬ್ಬರನ್ನೇ ಕರಿತಾ ಇರೋದು. ರಾತ್ರಿ ಎಲ್ಲ ತುಂಬಾ ಸಂಕಟ ಆಯ್ತು. ಯೋಚನೆ ಮಾಡಿದೆ, ಹುಡುಗಿ ಮೇಲೆ ಕೈ ಮಾಡಬಾರ್ದಿತ್ತು ಅಂತ ಅನಿಸ್ತು. ಕಳ್ಳ ಅನ್ಕೊಂಡು ಹೊಡೆದ್ಬಿಟ್ಟೆ. ಹುಡುಗಿ ಅಂತ ಕೂತಿದ್ರೆ ಹೊಡಿತಾ ಇರಲಿಲ್ಲ. ನಿನ್ನ ಅಪ್ಪ ಅಮ್ಮ ಕೂಡ ನಿನ್ನ ಹೊಡೆದಿರ್ತಾರೋ ಇಲ್ಲ. ಅದಕ್ಕೆ ಸಾರಿ ಕೇಳೋಣ ಅಂತ ಅನಿಸ್ತು, ಕರೆದೆ. ಸಾರಿ. ಇಷ್ಟು ಹೇಳಿದ್ಮೇಲೆ ಅಕಸ್ಮಾತ್ ನೀನು ನನ್ನ ಮೇಲೆ ಕೋಪ ಹೇಳಿದಿಲ್ಲ ಅಂದ್ರೆ ನೀನು ಒಂದೇಟು ಹೊಡೆದ್ಬಿಡು. ಆದ್ರೆ ಇಲ್ಲಿ ಎಲ್ಲರ ಮುಂದೆ ಹೊಡೆಯೋಕೋಬೇಡ. ಪೊಲೀಸನ್ನು ಮರ್ಯಾದೆ ಹೊರಟೋಗುತ್ತೆ. ಬರ್ತೀನಿ. ಈ ಪೊದೆ ಅಲ್ಲಾಡ್ತಾ ಇರೋ ರೇಂಜ್ ನೋಡಿದ್ರೆ ಒಳಗಡೆ ಹುಲಿನೋ ಸಿಂಹನೋ ಕರಡಿನೋ ಕಿತ್ತಾಡ್ತಾ ಇದೆ ಅಂತ ಕಾಣಿಸುತ್ತೆ. ನನ್ನ ಹಣೆ ಬರದಲ್ಲಿ ಕಾಡು ಪ್ರಾಣಿಗಳು ನಿರ್ಬಿಟ್ಟೆ ಪ್ರಮೋಷನ್ ತಗೋಬೇಕು ಅಂತ ಬರ್ದಿದೆ ಅಂತ ಕಾಣಿಸುತ್ತೆ. ಬೇಡ ಬಿಟ್ಬಿಡಿ ಸರ್, ಒಳಗಡೆ ಕಾಡಂದಿ ಗಿಡಂದಿ ಇದ್ದಾತು. ನನ್ನ ಪ್ರಮೋಷನ್ಗೋಸ್ಕರ ಮುಳ್ಳಂದಿ ಇದ್ರೂ ಪರವಾಗಿಲ್ಲ, ಇವತ್ತು ಅದನ್ನು ಹಿಡ್ದೆ ಹಿಡಿತೀನಿ. ಏನು ಹಾಡು ಕೇಳಿಸ್ತಾ ಇದೆ? ತೋರಿಸ್ತೀನಿ ನಾನು ಯಾರು ಅಂತ. ಅಲ್ಕ ಕೆಲಸ ಮಾಡ್ತೀರಾ? ಇದು ನನ್ನ ಮಾನವಮಾನದ ಪ್ರಶ್ನೆ. ಇದ್ರಲ್ಲಿ ಬೇರೆ ಯಾರು ತಲೆ ಹಾಕ್ಬಾರ್ದು. ಸಾಹೇಬ್ರು ಆರ್ಡರ್ ಮಾಡೋರು. ಹೌದು. ಯೂನಿಫಾರ್ಮ್ ಹಾಕೊಂಬಂದು ತೋರಿಸ್ತೇನೆ. ಬೆಡ್ರೂಮ್ ಕೆಟ್ಟೋಯ್ತಾ ಇವ್ರಿಗೆ? ಪೊಲೀಸ್ ಅಂದ್ರೆ ಭಯ ಭಯ ಇಲ್ದಂಗಾಗಿದೆ ನನ್ನ ಮಕ್ಳಿಗೆ. ನೀವೇ ತಲೆ ಹಾಕ್ಬಾರ್ದು ಅಂತ ಹೇಳಿದ್ರಲ್ಲ ಸರ್. ಒಂದೇ ನಿಮಿಷ ಸರ್, ಮತ್ತೆ ಒಂದ್ ನಿಮಿಷ. ಏನ್ರ ಮಾಡ್ತಿದ್ರಾ? ಸುಮ್ನೆ ಇರಿ ಸರ್, ನಿಮ್ಗೇನ್ ಗೊತ್ತಿಲ್ವಾ? ಅಯ್ಯಯ್ಯೋ ಲೇ, ಏನ್ ಕರ್ಮನಯ್ಯ ಇದು? ಸರ್ ಒಳಗಡೆ ಒಳ್ಳೆ ಸಾಗ್ ಬರ್ತಾ ಇತ್ತು ಸರ್, ಹಂಗೆ ನಿದ್ದೆ ಮಾಡ್ಬಿಟ್ಟೆ. ತಗೊಳ್ಳಿ ಸರ್. ಏನಿದೆ? ಲಾಡ್ಜ್ ಹೋಗಿದ್ರೆ 1000 ರೂಪೀಸ್ ಆಗಿರೋದು. ಪೊಲೀಸ್ ರೇಟ್ ಆಗಿದ್ರೆ 2000 ಆಗಿರೋದು ಸರ್. ನನ್ ಕಷ್ಟ ಅರ್ಥ ಮಾಡ್ಕೊಂಡು ಇಷ್ಟೆಲ್ಲ ಕೋಆಪರೇಟ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಈ ವಿಷಯ ಮೀಸೆ ಅವ್ನಿಗೆ ಏನಾದ್ರು ಗೊತ್ತಾಗಿದ್ರೆ ನನ್ನ ಹೂತೆ ಬಿಡ್ತೀನಿ. ತಗೊಳ್ಳಿ ಸರ್. ನನ್ನ ಕೋಪ ಬರೋಷ್ಟಲ್ಲಿ ಇಲ್ಲ. ರೈಟ್ ಹೇಳಿ ನನ್ನ ಮಾಕ್ಲ. ಮೇಡಮ್ ಬರ್ತಾ ಇರ್ಬೋದಾ? ಅಜ್ಜಿ, ನನ್ ಚೇನ್ ಕಾಣಿಸ್ತಿಲ್ಲ. ಏನೋ ಹೋಗ್ಲಿ ಬಿಡಮ್ಮ, ಬೆಳ್ಳಿ ಚೇನ್ ತಾನೆ. ಅಯ್ಯೋ ತಾತ, ಅದು ಬೆಳ್ಳಿ ಚೇನ್ ಅಲ್ಲ, ಪ್ಲಾಟಿನಂ. ಮತ್ತದ್ರಲ್ಲಿ ಇದ್ದಿದ್ದು ಸಾಲಿಟ್ರಿ ಡೈಮಂಡ್. ಅದ್ರ ಬೆಲೆ 4 ಲಕ್ಷ ಗೊತ್ತಾ? 4 ಎಕರೆ ತೆಂಗಿನ ತೋಟನ ಕತ್ತಲ್ ಹಾಕೊಂಡು ಓಡಾಕಿದ್ದೇನೆ. ನಿಮಿಷ ಸುಮ್ನಿರು. ಲೇ ಆಯ್ತು ಬನ್ರಿ, ನನ್ನ ಮೊಮ್ಮಗಳೆಲ್ಲೆಲ್ಲಿ ಓಡಾಡಿದಾಳೋ ಅಲ್ಲೆಲ್ಲ ಹುಡುಗರನ್ನ ಕಳಿಸಿ ಹುಡುಕಕ್ಕೆ ಕೇಳು. ಅದೇನಾದ್ರೂ ಸಿಗ್ಲಿಲ್ಲ ಅಂದ್ರೆ ಆ ಕೆಂಪೇಗೌಡನ ವಿಷಯ ತಿಳಿಸು. ಬನ್ನಿ 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 ಬನ್ನಿ. ಏನಪ್ಪ ತಿರು? ಇದೇ ಮನೆ. ನಮಸ್ತೆ. ಯಾರೋ ಇವರು? ನಮ್ಮ ಯಜಮಾನ್ರ ಮೊಮ್ಮಗಳು ಕೆಂಪಣ್ಣ ನೋಡ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಭೇಟಿ ಮಾಡ್ಸೋದಕ್ಕೆ ಅಂತ ಬಂದಮ್ಮ. ಇವಳೇನ ಸಿಟಿಯಿಂದ ಬಂದಿರೋ ಹುಡುಗಿ? ಹೌದಮ್ಮ ಹೌದಮ್ಮ. ಕೆಂಪು, ನಿನ್ ನೋಡಕ್ಕೆ ದೊಡ್ಡ ಮನೆಯಿಂದ ಬಂದಿದ್ದಾರೆ. ಏಯ್ ಹುಲಿ, ಏನ್ ಬೆಳಗ್ಗೆ ಈ ಕಡೆ? ಓ, ಮನೆಗೆ ಬಂದು ಹೊಡೆದೋಗೋಣ ಅಂತ ಐಡಿಯಾನ? ಅಯ್ಯೋ ಇಲ್ಲ, ಕಂಪ್ಲೇಂಟ್ ಕೊಡೋಣ ಅಂತ ಬಂದೆ. ಹುಡುಗಿ ಚೆನ್ನಾಗಿದ್ದಾಳೆ ಅಲ್ವಾ? ಇವಳನ್ನ ಕೆಂಪು ಗಂಟು ಹಾಕಿದ್ರೆ ಹೇಗಿರತ್ತೆ? ಚೈನ್ ಎಲ್ಲಿ ಕಳ್ಕೊಂಡೆ ನೀನು? ಗೊತ್ತಿಲ್ಲ. ಸರಿ, ಕೊನೆಯದಾಗಿ ಯಾವಾಗ ನೋಡಿದ್ದು? ರಾತ್ರಿ ಊಟದ ಟೈಮಲ್ಲಿ. ಅದೇನಿಗೆ ಹೇಗೆ ಗೊತ್ತು? ಹೇಳಿದ್ರೆ ಸ್ವಲ್ಪ ಚೀಪ್ ಆಗಿರುತ್ತೆ. ಚೀಪಾ? ಹುಡುಗಿರ್ಗೆಲ್ಲ ಒಂದ್ ಹ್ಯಾಬಿಟ್ ಇರುತ್ತೆ. ಊಟ ಮಾಡೋದಕ್ಕಿಂತ ಮುಂಚೆ ತಟ್ಟೆ ಫಳಫಳ ಅಂತಿದ್ರೆ ಅದ್ರಲ್ಲಿ ನಮ್ಮ ಮುಖ ನೋಡ್ಕೋತೀವಿ. ಅವಾಗ ನೋಡ್ದೆ. ರಾತ್ರಿ ನಿದ್ದೆಯಲ್ಲಿ ನಡೆಯೋನಾದ್ರೂ ಕಾಯಿಲೆ ಇದೆ ನಿನಗೆ? ಏನ್ ಹೀಗೆಲ್ಲ ಕೇಳ್ತಾ ಇದ್ದೀರಾ? ಪೊಲೀಸ್ನವರು ಪ್ರಶ್ನೆ ಕೇಳಿದಾಗ ಕರೆಕ್ಟ್ ಆಗಿ ಉತ್ತರ ಕೊಡಬೇಕು. ಹಾಗೇನಿಲ್ಲ. ರಾತ್ರಿ ಮಲಗುವಾಗ ನೀನ್ ಯಾವ ತರ ಬಟ್ಟೆ ಹಾಕೋದು? ನೈಟಿ. ನೀನು ನೈಟಿನ ಈ ಶರ್ಟ್ ತರ ಓಪನ್ ಮಾಡ್ತೀಯ ಇಲ್ಲ ಟೀ ಶರ್ಟ್ ತರ? ಇದೆಲ್ಲ ಯಾಕೆ ಕೇಳ್ತಾ ಇದ್ದೀರಾ? ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ.
ಹೀಗೆ. ಹಾಗಾದ್ರೆ ಮನೆಗೆ ಹೋಗಿ ನೈಟಿ ನೋಡಿ ಹುಕ್ಕಲ್ಚಿ ಹಾಕೊಂಡಿರುತ್ತೆ, ತಗೊಳ್ಳಿ ಹೋಗಿ. ಅವ್ರ ನೈಟಿ ಹೇಗಾಗ್ತೆ ಹೇಗ್ ಬಿಸ್ತೆ ಅಂತ ಅಷ್ಟೆಲ್ಲ ವಲ್ಗರ ಕೇಳ್ತಾ ಇದ್ರು, ನಾಚಿಕೆ ಇಲ್ದೆ ಉತ್ತರ ಕೊಡ್ತೀಯಾ? ಹುಕ್ಕಲ್ಲಿದೆ ಹೋಗಿ ನೋಡಿ ಅಂತ ಅಷ್ಟು ದೊಡ್ಡದಾಗಿ ಓವರ್ ಆಗಿ ರೀಲ್ ಬಿಟ್ಬಿಟ್ರು ಅವರು. ಪೊಲೀಸ್ ಸ್ಮಾರ್ಟ್ ಅಂತ ತೋರಿಸ್ಕೋಬೇಕಲ್ವಾ, ನೋಡೋಣ ಗೊತ್ತಾಗುತ್ತೆ. ನನ್ ಸೆಲ್ ಫೋನ್ ಕಳ್ದು ಹೋಗಿದೆ, ಅದಕ್ಕೆ ಕಂಪ್ಲೇಂಟ್ ಕೊಡೋಣ ಅಂತ ಬಂದೆ. ಏನ್ ನೀನ್ ಯಾವಾಗ್ಲೂ ಏನಾದ್ರೂ ಕಳ್ಕೊತಾನೆ ಇರ್ತೀಯ? ಕೊನೆದಾಗ ಎಲ್ಲಿಟ್ಟಿದೆ? ರಾತ್ರಿ ಅಮ್ಮಂಗ್ ಗುಡ್ ನೈಟ್ ಹೇಳಿ ಮಲಗ್ದೆ, ಬೆಳಿಗ್ಗೆ ನೋಡಿದ್ರೆ ಕಾಣಿಸ್ತಿಲ್ಲ. ನಿನಗೆ ಎಸ್ಯು ಅಭ್ಯಾಸ ಅಥವಾ ನಿದ್ದೆ ನಡಿ ಏನಾದ್ರೂ ಕಾಯಿಲೆ ಇದೆಯಾ? ಇಲ್ಲ, ಅದೆಲ್ಲ ಏನಿಲ್ಲ. ನಿನ್ ಪಕ್ಕ ಯಾರು ಮಲಗಿದ್ರು? ಇವಳೆ. ನನ್ನನ್ನ ಡೌಟ್ ಅಲ್ಲಿ ನೋಡ್ತಾ ಇದ್ದೀರಾ? ಹ್ಯಾವ್ ಮೈ ಲೇಟೆಸ್ಟ್ ಕ್ಯೂಟ್ ಫೋನ್, ಓಕೆ? ಎಲ್ಲಿಟ್ಟಿದೆ ಕೊನೆದಾಗಿ? ಬೆಡ್ ಸೈಡ್ ಟೇಬಲ್. ಟೇಬಲ್ ಕಿಟಕಿಯಿಂದ ಎಷ್ಟು ದೂರ ಇದೆ? ಗೊತ್ತಿಲ್ಲ. ಕಿಟಕಿ ಮುಚ್ಚಿತ್ತ ತೆಗೆದಿತ್ತು? ಎಸಿ ರೂಮ್ ಸರ್, ಓಪನ್ ಇರುತ್ತಾ? ಅದು ಸರಿಯೇನು ಶೆಕೆ ಅವರು? ರಾತ್ರಿ ಕಿಟಕಿ ಮುಚ್ಚಿದ್ಯಾ, ಟೇಬಲ್ ಮೇಲೆ ಇಟ್ಟಿದ್ಯಾ, ಗುಡ್ ನೈಟ್ ಹೇಳಿ ಮಲ್ಕೊಂಡಿದ್ಯಾ, ಬೆಳಗ್ಗೆ ಆದ್ರೆ ಫೋನ್ ಕಾಣ್ತಾರೆ. ಅಂದ್ರೆ ನೀನೇ ಎಲ್ಲ ಇಟ್ಟಿರ್ತೀಯ? ವಾಟ್ ಯು ಮೀನ್? ಐ ಮೀನ್ ನೀನೇ ಎಲ್ಲ ಒಂದ್ ಕಡೆ ಮಿಸ್ಪ್ಲೇಸ್ ಮಾಡಿ ಇಟ್ಟಿರ್ಬೋದಲ್ವಾ? ಸೈಲೆಂಟ್ ಮಾಡಲೇ ಇರ್ಬೋದು, ಹುಡುಕು ಸಿಗುತ್ತೆ. ನಿಮ್ ಫೋನ್ ನಂಬರ್ ಕೊಟ್ರೆ ನಾನು ನಿಮಗೆ ಫೋನ್ ಮಾಡಿ ಸಿಕ್ತೋ ಇಲ್ವೋ ಅಂತ ತಿಳಿಸ್ತೀನಿ. 100 ಡಯಲ್ ಮಾಡಿ ಸ್ಟೇಷನ್ ಕನೆಕ್ಟ್ ಮಾಡ್ತಾರೆ. ಓಕೆ, ಹೋಗ್ಲಿ ಬಿಡಕ್ಕ, ಹಳೆ ಫೋನ್ ಹೋದ್ರೆ ಏನಂತೆ, ಹೊಸ ಫೋನ್ ಸಾಹೇಬ್ರ ನಂಬರ್ ಬೇಕಾ? ಅದೇನು ಬೇಕಾಗಿಲ್ಲ. ಹುಲಿ ಜೊತೆ ಮಾತಾಡ್ತಾ ಇದ್ರೆ ಇಲಿನೂ ಬಾಲ ಬಿಡ್ತಾ ಹೌದು, ಬೇಕು ಬೇಕು ಬೇಕು. ಗೊತ್ತಿತ್ತು. ಹಂಗಾರ 100 ಹೊಡಿರಿ. ಅವರು ಅದನ್ನೇ ಹೇಳಿದ್ರು. ಆ 100 ಬೇರೆ, ಈ 100 ಬೇರೆ. ಅರ್ಥ ಆಗ್ಲಿಲ್ವಾ? ಥ್ಯಾಂಕ್ ಯು. ಏನಿದು? 50% ಡಿಸ್ಕೌಂಟ್. ಆಹಾ, ನೀವು ಆ ರೂಟಲ್ಲಿ ಬರ್ತಾ ಇದ್ದೀರಾ? ಹಂಗಾರ ಬರ್ಕೊಳ್ಳಿ. ಕೊಡಿ. 98457 ಅಷ್ಟೇ. ಹಲೋ, ಮುಂದೆ 50% ಡಿಸ್ಕೌಂಟ್. ನಮ್ದು ಆಫರ್ ಅಲ್ಲಿ ನಡೀತಾ ಇದೆ. ವೇಟ್. ಥ್ಯಾಂಕ್ ಯು. 77726 ನನ್ನ ನಂಬರ್ ಬೇಡವಾ? ನಾನ್ಸೆನ್ಸ್. ಏಯ್, ಕೂಡ್ ಲೆಟ್ ಕೊಡ್ಕೊಳಕ್ಕಾಗಲ್ವಾ ನಿನ್ ಜನ್ಮಕ್ಕೆ? ಏನು ಅಣ್ಣ, ಸ್ನಾನ ಮಾಡ್ತಾ ಇದ್ದೆ, ನನ್ ವಾಲೆ ಕಾಣಿಸ್ತಾ ಇಲ್ಲ ಅಣ್ಣ. ವಾಲೆ ಕಾಣಿಸ್ತಾ ಇಲ್ವಾ? ಸಾಹೇಬ್ರ ಸ್ಟೈಲ್. ಅಜ್ಜಿ, ನೀನು ಸ್ನಾನ ಮಾಡ್ಬೇಕಾದ್ರೆ ನೈಟಿನ ಬನಿಯನ್ ತರ ಕೆಳಗಿಂದ ಬಿಚ್ಚಿದ್ಯಾ ಅಥವಾ ಶರ್ಟ್ ತರ ಸೈಡಿಂದ ಬಿಚ್ಚಿದ್ಯಾ? ಹೆಂಗೆ ಹಿಂಗೆ ಎಂದು ಆಡೋ ಮಾತಾ ಇದು? ಅಂದ್ರೆ ತುಳಿದ್ಬಿಟ್ಟೆ ನಿನ್ನ ಆಳದವನೇ. ಇದೇ ಮಾತನ್ನ ಅವತ್ತು ಸಾಹೇಬ್ರು ಹೇಳಿದ್ದಕ್ಕೆ ವರ್ಕೌಟ್ ಆಯ್ತು, ನನಗೆ ಶೇಪ್ ಔಟ್ ಆಯ್ತು. ಯಾಕೆ ಶಿಷ್ಯ, ಏನು ಅದು? ಏನು ಗಲಾಟೆ ನಡೀತಾ ಇದೆ ಸರ್? ಅದು ನನ್ನ ಪ್ರಮೋಷನ್ ಗ್ಯಾರಂಟಿ ಅಂತ. ಇವೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಏನೇ ಒಬ್ಬ ಗಂಡ್ಸಾಗಿ ಒಂದು ಹೆಂಗಸಿನ ಮೇಲೆ ಜಗಳಕ್ಕೆ ಹೋಗ್ತಿದ್ದಲ್ಲ, ನಾಚಿಕೆ ಆಗಲ್ಲ ನಿನಗೆ? ಹೆಂಗಸಾಗಿ ಓವರ್ ಆಗಿ ಸೌಂಡ್ ಮಾಡ್ತಾ ಇದ್ದೀನಿ. ಹೊರಗೆ ಹಾಕಲ್ಲ ಅಂದ್ರೆ ಹೊರಗಡೆ ಬರೋದಕ್ಕೆ 12 ವರ್ಷ ಬೇಕು. ನಿಮ್ ಕಾಲ್ ಮುಗಿತೀನಿ. ಸಮಾಧಾನವಾಗಿ ಹೋಗ್ತೀರಾ? ಈ ಕೇಸ್ನ ನಮ್ಮ ಕೆಂಪೇಗೌಡ ಸಾಹೇಬ್ರು ಸ್ಟೇಷನ್ ಅಲ್ಲಿ ಡೀಲ್ ಮಾಡಿದ್ರಲ್ಲ, ಹಂಗ ಮಾಡ್ತೀನಿ. ಇಬ್ರು ಕೈ ಕೊಟ್ಕೊಳ್ಳಿ. ಹಂಗೆ ಈಗ ಒಬ್ರನ್ನೊಬ್ರು ಗಟ್ಟಿಗೆ ತಪ್ಕೊಳ್ಳಿ. ಪ್ರಮೋಷನ್ ಗ್ಯಾರಂಟಿ. ಇವ್ರು ಸ್ವಲ್ಪ ಓವರ್ ಆಗಿ ಸಮಾಧಾನ ಆದಂಗಿದ್ದಾರೆ. ಹೌದು ಸರ್, ಹೌದು. ಬಿಡ, ಇದೇ ತರ ಎಲ್ಲಾ ಸ್ಟೇಟಿನ ಜನನು ಸಮಾಧಾನ ಆಗ್ಬಿಟ್ರೆ ನದಿಗಳ ಸಮಸ್ಯೆನೇ ಪರಿಹಾರ ಬರುತ್ತೆ. ಏನಂತೀಯ? ಕಮಾನ್, ಲೆಟ್ಸ್ ಗೋ. ಓಕೆ ಸರ್, ಓಕೆ. ಏ, ರಾಮಣ್ಣ ಹೆಂಡ್ತಿನ ಭೀಮಣ್ಣ ಓಡಿಸ್ಕೊಂಡು ಹೋಗ್ತಾನೆ. ಆ ಪೊಲೀಸ್ ಅವರ ಇದಕ್ಕೆಲ್ಲ ಕಾರಣ. ಹಿಡಿರ ಅವ್ರನ್ನ. ಅವ್ನು ನೋಡ್ಸ್ಕೊಂಡು ಹೋದ್ರೆ ಇವ್ರು ಯಾಕೋ ನಮ್ಮನ್ನ ನೋಡ್ಸ್ಕೊಂಡ್ ಬರ್ತಾವ್ರೆ. ಮೋಸ್ಟ್ಲಿ ತುದ್ಕಕ್ಕಿರ್ಬೇಕು. ಸರಿ, ಅಂಗಡಿಲಿ ಪುಕ್ಷಟೆ ಟೀ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಸರ್. ಚೆನ್ನಾಗಿರುತ್ತೆ ಅಂದೆ, ನಿಲ್ಸಿ ಅಂತ ಹೇಳದ್ನ. ನಮ್ಮ ಮನೆ ಬರ ಈ ಊರಲ್ಲಿ ಪುಕ್ಷಟೆ ಸಿಕ್ಕರೆ ಟೀ. ಉಸಿರು ಹಿಡ್ಕೊಂಡು ಯಾಕೆ ಬರ್ತದೆ ನೀನು? ಒಬ್ಬ ಕಳ್ಳ ನನ್ ಬ್ಯಾಗ್ ಕಿತ್ಕೊಂಡು ಓಡೋದ ಸರ್. ಬ್ಯಾಗ್ ಕಿತ್ಕೊಂಡದ್ನ? ಹೌದು, ಕಿತ್ಕೊಂಡ್ಬಿಟ್ಟ. ಇಲ್ಲಿ ನೋಡಿ. ಮಲ್ಲಿಕಾ, ಅವ್ನು ಯಾರು ಅಂತ ನಿನ್ಗೆ? ಎಷ್ಟು ದೊಡ್ಡ ಗಾಯ ಆಗಿದೆ. ಅಯ್ಯೋ, ನಾನ್ ಇರ್ಲಿಲ್ಲಪ್ಪ, ಇದಾದ್ಮೇಲೆ ಬಂದೆ. ಆ ಮೊಬೈಲ್ ಕಳೆದೋಯ್ತು ಅಂತ ಒಂದು ನಂಬರ್ ಕೊಟ್ಟಿದ್ದಲ್ಲ ಅವಳು, ಆ ನಂಬರಿಗೆ ಫೋನ್ ನಾನು ಮಾಡಿ. ಸೇವ್ ಮಾಡಿದ್ದೀನಿ ಸರ್. ಸೊಂಟದ ಇಸ್ಯ ಬೇಡವೋ ಶಿಷ್ಯ, ಸೊಂಟಕ್ಕಿಂತ ವಾಸಿಕನೋ ಗುಂಡಿನ ದಾಸ್ಯ. ಸೊಂಟಾಕನ ಕಣ್ಣ ಸೊಂಟಾಕನ. ಹಲೋ, ದಿ ಪರ್ಸನ್ ಯು ಹ್ಯಾವ್ ಕಾಲ್ಡ್ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ನಮಸ್ತೆ ಸರ್, ನಂಬರ್ ನಾಟ್ ರೀಚಬಲ್ ಬರ್ತಾ ಇದೆ. ಇನ್ನೊಂದ್ಸಲ ಟ್ರೈ ಮಾಡು. ಎಸ್ ಸರ್. ಈ ಹಾಡನ್ನು ತಾವು ಕಾಪಿ ಮಾಡಿಕೊಳ್ಳಬೇಕಾದ್ರೆ ಕೆಂಪು ಬಟನ್ ಜೊತೆ ಸ್ಟಾರ್ ಬಟನ್ ಅನ್ನು ಸ್ಟ್ರಾಂಗ್ ಆಗಿ ಒತ್ತಿರಿ. ಚಿಂತಾ ಚಿತಾ ಚಿತಾ ಜಿಂತಾ ತಾತಾ. ಸರ್, ನಮ್ ಜಾವನ ಯಾಮಾಡ್ತಾ ಇದ್ದಾನೆ ಸರ್. ಕೊಡಲ್ಲ. This line is totally busy in Sri Lanka.
ತಿರುಪತಿ ವಾಯ್ಸಿದ್ದು. ತಿರುಪತಿ ವಾಯ್ಸ ಅವ್ನು ಎಲ್ಲಿ ಸಿಗ್ತಾನೆ ಅಂತ ನನಗೆ ಗೊತ್ತು ಸರ್. ಏನ್ ಆಟ ಆಡ್ತಾ ಇದ್ಯಾ? ಹಲೋ ಹಲೋ, ಹಾಡು ತುಂಬಾ ಇಷ್ಟ ಆಯ್ತು. ಸ್ಟಾರ್ ಬಟನ್ ನ ಸ್ಟ್ರಾಂಗ್ ಆಗಿ ಒತ್ತೋದಕ್ಕೆ ಒಂದು ಡಬಲ್ ಸ್ಟಾರು ಒಂದು ನೋ ಸ್ಟಾರ್ ಇಬ್ರು ಒಟ್ಟಿಗೆ ಬಂದಿದ್ವಿ. ಚಪ್ಪ ನನ್ನ ಮಕ್ಕಳ, ಕೆಲಸ ಮಾಡೋ ಮನೇಲೆ ಕಳ್ತನ ಮಾಡ್ತೀರಾ, ಉದ್ದಾರ ಆಗ್ತೀರಾ ನೀವು. ಫೀಸ್ ಸರ್ ನಾನು ಕಳ್ಳ ಅಲ್ಲ ಸರ್. ಕಾವ್ಯ ಮೇಡಮ್ ಇದನ್ನೆಲ್ಲ ತಂದು ಕೊಟ್ಬಿಟ್ಟು ನಾನು ಕೇಳ್ದಾಗ ವಾಪಸ್ ಕೊಡು, ಅಲ್ಲಿವರೆಗೂ ನೀನ್ ಕಾಣಿಸ್ಕೊಂಬೇಡ, ಇದನ್ನ ತಂದು ಕೊಡ್ಲು ಬೇಡ ಅಂತ ಹೇಳಿದ್ರು ಸರ್. ಇದ್ರಲ್ಲ ತಪ್ಪಿಲ್ಲ ಸರ್.